ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರಬೀನ್ ಡಿಸೈನರ್ಸ್. ಇವತ್ತು ನಾನು ಬ್ಲೌಸ್ ಮಾರ್ಕಿಂಗ್ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಆ್ಯಂಡ್ ಲಾಂಗ್ ಸ್ಲೀವ್ಸ್ ಮತ್ತು ಶಾರ್ಟ್ ಸ್ಲೀವ್ಸ್ ಹೇಗೆ ಮಾರ್ಕಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಅದಕ್ಕೆ ನಾನಿಲ್ಲಿ 1 ಮೀಟರ್ ರಾ ಸಿಲ್ಕ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ತುಂಬ ಜನ ನನ್ನ ಸ್ಟೂಡೆಂಟ್ಸ್ ಕೇಳೋದು ಡೌಟ್ಸ್ ಏನಂತ ಅಂದರೆ 80 ಸೆಂಟಿಮೀಟರ್ ಅಥವಾ 90 ಸೆಂಟಿಮೀಟರ್ ಕ್ಲಾತು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಾಕಾಗುತ್ತಾ ಅಂತ. ನಾವು ಮಾಮೂಲಿ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತಂದರೆ ನಾವು ಕ್ರಾಸ್ ಆಗಿ ಕಟ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಬಟ್ ಎಂಬ್ರಾಯ್ಡ್ರಿ ಮಾಡಬೇಕಂತ ಅಂದರೆ ನಾವು ಆ ಥರ ಕ್ರಾಸ್ ಸ್ಟಿಚ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಇದ್ದೀರಾ ಅಂತ ಅಂದರೆ 1 ಮೀಟರ್ ಸಾಕಾಗುತ್ತೆ. ತುಂಬಾ ದಪ್ಪ ಇದ್ದೀರಾ ಅಂತ ಅಂದರೆ 1.5 ಮೀಟರ್ ಬೇಕಾಗುತ್ತೆ. ಸೊ ನಾನಿಲ್ಲಿ 1 ಮೀಟರ್ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ. ಫಸ್ಟು ಇದನ್ನು 4 ಫೋಲ್ಡ್ ಮಾಡ್ಕೋಬೇಕು. ನಾನು ಲಾಸ್ಟ್ ಬ್ಲೌಸ್ ಮಾರ್ಕಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವ ಸೈಡ್ ಲೆಂತ್ ಜಾಸ್ತಿ ಇದೆ ಆ ಸೈಡ್ ನಾವು ಫೋಲ್ಡ್ ಮಾಡ್ಕೋಬೇಕು ಅಂತ. ಈಗ ನಾನು ಈ ಟೇಪಲ್ಲಿ ತೋರಿಸ್ತೀನಿ. ಈಗ ಈ ಗೋಲ್ಡನ್ ಲೈನ್ ಏನಿದೆ ಆ ಸೈಡ್ ಫಸ್ಟ್ ಚೆಕ್ ಮಾಡ್ತೀನಿ. ಈ ಲೆಂತ್ ಬಂದು ನಿಮಗೆ 42.5 ಇಂಚ್ ಇದೆ. ಇದು ಬಂದು ನಿಮಗೆ 37 ಇದೆ. ಸೊ ಗೋಲ್ಡನ್ ಕಲರ್ ಇರೋದೇ ನಿಮಗೆ ಲೆಂತ್ ಜಾಸ್ತಿ ಆಯಿತು. ಸೊ ಅದಕ್ಕೆ ನಾವು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀವಿ. ಯಾವತ್ತು ಬ್ಲೌಸ್ ಮಾರ್ಕ್ ಮಾಡಬೇಕಾದ್ರೆ ಹಿಂಗೆ ಲೆಂತ್ ಜಾಸ್ತಿ ಬರಬೇಕು. ಅಂದರೆ ನಾವು ಇಲ್ಲಿ ಬ್ಯಾಕ್ ನೆಕ್, ಇಲ್ಲಿ ಫ್ರಂಟ್ ನೆಕ್ ಮತ್ತು ಇಲ್ಲಿ ಸ್ಲೀವ್ಸಿಗೆ ಮಾರ್ಕ್ ಮಾಡೋದ್ರಿಂದ ನಮಗೆ ಫ್ರಂಟ್ ನೆಕ್ಗೆ ಮತ್ತು ಸ್ಲೀವ್ಸಿಗೆ ಡಿಸ್ಟೆನ್ಸ್ ಜಾಸ್ತಿ ಬೇಕಾಗಿರೋದ್ರಿಂದ ಈ ಲೆಂತ್ನ ನಾವು ಜಾಸ್ತಿ ಇಟ್ಕೋಬೇಕು. ಫಸ್ಟ್ ಇವಾಗ ನಾನು ಸ್ಲೀವ್ಸ್ ಮಾರ್ಕಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಫಸ್ಟು ಈ ಸೈಡ್ ಏನಿದೆ ಇದನ್ನು 1 ಫೋಲ್ಡ್ ಮಾಡಿದ್ದೀನಿ. ನೀವು ನೋಡ್ಬೋದು ಇದು 1 ಫೋಲ್ಡ್. ಮತ್ತು ನಾನು ಇದನ್ನು 2 ಫೋಲ್ಡ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಸಮವಾಗಿಯೇ ತಗೋಬೇಕು. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದು ಕಟ್ ಮಾಡ್ಕೋತೀನಿ. ನೀವು ಇದರಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತ ಅಂದರೆ ನಾವಿವಾಗ ನಾರ್ಮಲ್ ಬಾರ್ಡರ್ ಬ್ಲೌಸ್ ಪೀಸಿಗೆ ಮಾರ್ಕ್ ಮಾಡ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕೆಳಗಡೆ ನಾವು 1/2 ಇಂಚ್ ಮಾರ್ಕ್ ಮಾಡಿದ್ರೆ ಸಾಕು ಫೋಲ್ಡಿಂಗ್ಗೆ. ಬಟ್ ಈ ಥರ ರಾ ಸಿಲ್ಕ್ ಅಥವಾ ಬೇರೆ ಪೀಸಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂದಾಗ 1 ಇಂಚ್ ಬಿಡಬೇಕು. ಯಾಕಂದರೆ ನೀವು ವರ್ಕ್ನ ಕಂಪ್ಲೀಟ್ ಮಾಡಿ ಮುಗಿಸೋ ತನಕ ಈ ಎಡ್ಜಸ್ ಏನಿದೆ ಇದೆಲ್ಲ ಆಲ್ರೆಡಿ ಈಚ್ಕೊಂಡು ಬಂದ್ಬಿಟ್ಟಿರುತ್ತೆ. ಆವಾಗ ನಿಮಗೆ ಫೋಲ್ಡಿಂಗ್ಗೆ ಪೀಸು ಸಾಕಾಗಲ್ಲ. ಸೊ ಅದಕ್ಕೆ ನಾನಿಲ್ಲಿ 1 ಇಂಚ್ ಮಾರ್ಕ್ನ ಮಾಡ್ತಾ ಇದ್ದೀನಿ. ಡಾರ್ಕ್ ಆಗಿ ಕಾಣಲಿ ಅಂತ ನಾನಿಲ್ಲಿ ಯೆಲ್ಲೋ ಕಲರ್ ಮಾರ್ಕರ್ನ ತಗೋತಾ ಇದ್ದೀನಿ. ಯಾವತ್ತು ಮಾರ್ಕ್ ಮಾಡಬೇಕಾದ್ರೆ ಲೈಟಾಗಿ ಮಾರ್ಕ್ ಮಾಡಿ. ನಾನು ನಿಮಗೆ ಕಾಣಲಿ ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ಡಾರ್ಕ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ತುಂಬ ಜನ ಡೌಟ್ಸ್ ಕೇಳೋದು ಏನಂತ ಅಂದರೆ ಮೆಷರ್ಮೆಂಟ್ಗೆ ಅವರು ಶಾರ್ಟ್ ಸ್ಲೀವ್ಸ್ ಬ್ಲೌಸ್ನ ಕೊಟ್ಟಿರ್ತಾರೆ, ಬಟ್ ಅದರಲ್ಲಿ ಆಲ್ಟ್ರೇಷನ್ ಮಾಡೋಕ್ಕೆ ಹೇಳಿರ್ತಾರೆ. ಅಂದರೆ ಈಗ ಶಾರ್ಟ್ ಸ್ಲೀವ್ ಅಂದರೆ ಇದರಲ್ಲಿ ನಿಮಗೆ 4 ಇಂಚ್ ಸ್ಲೀವ್ಸ್ ಇದೆ, ಬಟ್ ಅವ್ರು ಕೇಳಬೇಕಾದ್ರೆ ನಮಗೆ 10 ಇಂಚ್ ಸ್ಲೀವ್ ಬೇಕಂತ ಕೇಳ್ತಾರೆ. ಸೊ ಇದನ್ನು ಹೇಗೆ ಚೇಂಜಸ್ ಮಾಡಬೇಕು? ಫಸ್ಟ್ ಏನು ಮಾಡಬೇಕಂದ್ರೆ ನಾವಿಲ್ಲಿ 4 ಫೋಲ್ಡ್ ಮಾಡಿದ್ದೀವಿ ಅಲ್ವಾ,
ಫೋಲ್ಡಿಂಗ್ ಯಾವತ್ತೂ ನಿಮ್ಮ ಸೈಡ್ ಇರಬೇಕು. ಇದು ಓಪನ್ ಸೈಡ್. 1 2 3 4 4 ಫೋಲ್ಡ್ ಇದೆ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಅವರು ನಿಮಗೆ 10 ಅಥವಾ 11 ಇಂಚ್ ಸ್ಲೀವ್ಸ್ ಬೇಕಂತ ಹೇಳಿರ್ತಾರೆ. ಸೊ ನಾನು ಇಲ್ಲಿ 11 ಇಂಚ್ ತಗೋತಾ ಇದ್ದೀನಿ. ಬಟ್ ಅಳತೆಗೆ ಅವರು 4 ಇಂಚ್ ಸ್ಲೀವ್ಸ್ನ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಈ ಟೇಪ್ನ ಯೂಸ್ ಮಾಡಿಕೊಂಡು 11 ಇಂಚ್ ಲೆಂತ್ಗೆ ಫಸ್ಟು ಮಾರ್ಕ್ನ ಮಾಡ್ಕೋಬೇಕು. ನೀವು ನೋಡ್ಬೋದು ಈ ಲೈನ್ ನಾನು 1 ಇಂಚ್ ಬಿಟ್ಟು ಏನು ಹಾಕಿದ್ದೀನಿ ಆ ಲೈನಿಂದ 11 ಇಂಚ್ಗೆ ನಾನು ಇಲ್ಲಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅವ್ರದ್ದು ತೋಳು ಸುತ್ತಳತೆ ಬರುತ್ತಲ್ಲ ಅದನ್ನು ನೀವು ಫಸ್ಟ್ ಅವ್ರ ಹತ್ರ ಕೇಳ್ಕೋಬೇಕು. ಅಂದರೆ ಈ ಸ್ಲೀವ್ಸ್ ಸುತ್ತಳತೆ ಬರುತ್ತಲ್ಲ ಅದು ಎಷ್ಟು ಬೇಕು ಅಂತ ಮುಂಚೆನೇ ಕೇಳ್ಕೋಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ಟೇಪ್ ಇದ್ದರೆ ನೀವೇನೇ ಮೆಷರ್ಮೆಂಟ್ ತಗೋಬೋದು ಅವ್ರು ಬಂದಾಗಲೇ. ಸೊ ನನಗೆ ಇಲ್ಲಿ ಸುತ್ತಳತೆ 9 ಬೇಕು. 9 ಅಂತ ಅಂದರೆ 4 1/2 ಆಗುತ್ತೆ ಅದರಲ್ಲಿ ಅರ್ಧ. ಸೊ ನಾನಿಲ್ಲಿ 4.5 ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 4 ಫೋಲ್ಡ್ ಮಾಡಿರೋದ್ರಿಂದ ಅರ್ಧ ಅಷ್ಟೇ ತಗೋಬೇಕು ನಾವು ಮಾರ್ಕಿಂಗಿಗೆ. ನಿಮ್ಗೆ ಆಲ್ರೆಡಿ ಸ್ಟಿಚಿಂಗ್ ಗೊತ್ತು ಅಂತ ಅಂದರೆ ನಿಮಗೆ ಈಸಿ ಆಗುತ್ತೆ. ಈಗ ಕಲಿತಿರೋದು ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಪದೇ ಪದೇ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಟೋಟಲ್ 9 ಇಂಚ್ ಅಂತ ಅಂದರೆ 9ಅಲ್ಲಿ ಅರ್ಧ 4.5. ಸೊ ಇಲ್ಲಿ ನಾನು 4 1/2 ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 4 1/2 ಮಾರ್ಕ್ ಮಾಡಿದ ಮೇಲೆ ಅವ್ರೇನು ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ನೀವು ಕ್ಲೀನಾಗಿ ಈ ಥರ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಆದಮೇಲೆ ಅದನ್ನು ನೀವೆಲ್ಲಿ 11 ಇಂಚಿಗೆ ಮಾರ್ಕ್ ಮಾಡಿದ್ರಿ ಅದರ ಮೇಲೆ ಈ ಥರ ಇಡಬೇಕು. ಈ ಜಾಯಿಂಟ್ ಏನಿದೆ ಶೋಲ್ಡರ್ ಮತ್ತು ಸ್ಲೀವ್ಸ್ ಜಾಯಿಂಟು, ಆ ಜಾಯಿಂಟು ಸ್ಲೀವ್ಸ್ ಏನಿಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಆ ಡಾಟ್ ಮೇಲೆ ಇಟ್ಟು ಇಲ್ಲಿ ಕಂಕಳ ಹತ್ರ ಏನು ಜಾಯಿಂಟ್ ಇದೆ ಅದ್ರ ಹತ್ರ ಫಸ್ಟ್ ನಾವು ಮಾರ್ಕ್ನ ಮಾಡ್ಕೋಬೇಕು. ಇದು ಮಾಡಿದ ಮೇಲೆ ನಾವು ಇದನ್ನು ಜಾಯಿನ್ ಮಾಡಬೇಕು. ಈ ಲೈನ್ ಜಾಯಿನ್ ಮಾಡಿದ ಮೇಲೆ ಇಲ್ಲಿ ಶೇಪ್ನ ತಗೋಬೇಕು. ಇದಿಷ್ಟು ಆದಮೇಲೆ ಈಗ 4 ಫೋಲ್ಡ್ ಇರೋದನ್ನ ನಾವು ಓಪನ್ ಮಾಡಬೇಕು. ಈ ಥರ ಬರುತ್ತೆ. ಸೊ ಸೇಮ್ ಇದನ್ನ ಈ ಕಡೆಗೆ ಫೋಲ್ಡ್ ಮಾಡಿ ಸೇಮ್ ಮಾರ್ಕಿಂಗ್ ಈ ಕಡೆ ಬಂದಿರುತ್ತೆ ಅದನ್ನು ಜಾಯಿನ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ಬೋದು ಟೋಟಲ್ ನಾನು 9 ಇಂಚ್ ಇಟ್ಟಿದ್ದೆ. ಇದಕ್ಕೂ ಈ ಡಾಟ್ಗೂ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕ್ರಾಸ್ ತೆಗಿಬೇಕು. ಇದು ಒಂದು ಸ್ಲೀವ್ ಮಾರ್ಕಿಂಗ್ ಆಯಿತು. ಇವಾಗ ನೆಕ್ಸ್ಟು ಲಾಂಗ್ ಸ್ಲೀವೇ ಕೊಟ್ಟಿರ್ತಾರೆ ಮೆಷರ್ಮೆಂಟ್ಗೆ. ಬಟ್ ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋರಿಗೆ ಸ್ಲೀವ್ಸ್ ಈ ಕರ್ವ್ ಮಾರ್ಕ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದನ್ನು ಹೇಗೆ ಮಾರ್ಕ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇವಾಗ ಇನ್ನೊಂದು ಕಡೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಕೂಡ 4 ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡಿಂಗ್ ನಮ್ಮ ಸೈಡ್ ಇರಬೇಕು.
ಇಲ್ಲಿ ಕೂಡ ನಾನು 1 ಇಂಚ್ ಮಾರ್ಕ್ನ ಮಾಡ್ತಾ ಇದ್ದೀನಿ. ಒನ್ ಇಂಚ್ ಮಾರ್ಕ್ನ ಮಾಡಿದ್ಮೇಲೆ ನಿಮ್ಗೆ ಏನು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಅದನ್ನ ಎಕ್ಸಾಕ್ಟ್ ಇದ್ರ ಮೇಲೆ ಇಡಬೇಕು. ಯಾವತ್ತೇ ಆಗಲಿ ಮೆಷರ್ಮೆಂಟ್ ಬ್ಲೌಸ್ ಮತ್ತೆ ಬ್ಲೌಸ್ ಪೀಸು ತುಂಬಾನೇ ರಿಂಕಲ್ಸ್ ಇದೆ ಅಂತ ಅಂದ್ರೆ ಫಸ್ಟ್ ಅದನ್ನ ಐರನ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಬೇಕು. ಈ ತರ ಕ್ಲೀನಾಗಿ ಇಟ್ಕೊಂಡು ಜಸ್ಟ್ 3 ಡಾಟ್ಸ್ ಅಷ್ಟೇ ನೀವು ಮಾರ್ಕ್ ಮಾಡಬೇಕು. ಒಂದು ತೋಳದ್ದು ಸುತ್ತಳತೆ, ಇನ್ನೊಂದು ಈ ಕಂಕ್ಳ ಹತ್ರ ಏನು ಜಾಯಿಂಟ್ ಮಾಡಿರ್ತಾರೆ ಆರ್ಮೋಲ್ ಜಾಯಿನಿಂಗ್ ಅದು, ಮತ್ತೆ ಈ ಶೋಲ್ಡರ್ ಜಾಯಿನಿಂಗ್ ಏನಿದೆ ಅದು. ಇಷ್ಟಾದ್ಮೇಲೆ ನೆಕ್ಸ್ಟು ಈ ಶೇಪ್ ಏನಿದೆ ಇದು ಒಬ್ಬೊಬ್ಬರಿಗೆ ಮಾರ್ಕ್ ಮಾಡಕ್ ಬರಲ್ಲ. ಸೊ ಅವಾಗ ಏನು ಮಾಡ್ಬೇಕಂತ ಅಂದ್ರೆ ಸ್ಕೇಲ್ ಅಥವಾ ಪೆನ್ಸಿಲ್, ನಾನಿಲ್ಲಿ ಮಾರ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಆಗಲಿ ಪೆನ್ ಅಥವಾ ಪೆನ್ಸಿಲ್ ಯಾವುದಾದ್ರೂ ಸಪೋರ್ಟ್ ತಗೊಂಡು ಇಲ್ಲಿ ಏನು ಜಾಯಿಂಟ್ ಇದೆ, ಈ ಜಾಯಿಂಟ್ ಕಾಣ್ತಿದೆ ಅಲ್ಲ ನಿಮಗೆ ಸ್ಲೀವ್ಸ್ ಜಾಯಿಂಟು, ಈ ಸ್ಲೀವ್ಸ್ ಜಾಯಿಂಟ್ ಮೇಲೇನೆ ಈ ಥರ ಇಡ್ತಾ ಬನ್ನಿ. ಈ ಥರ ಇಟ್ಟು ಈ ಬ್ಲೌಸ್ ಪೀಸ್ನ ಮೇಲ್ಗಡೆ ಎತ್ತಿ ಈ ಥರ ಮಾರ್ಕ್ ಮಾಡಿ. ನೆಕ್ಸ್ಟು ಇದೇ ಥರ ಒಂದು 3 ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ನ ಮೇಲ್ಗಡೆ ಎತ್ತಿ ಈ ಥರ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು, ಕೆಳಗಡೆ ಮಾರ್ಕ್ನ ಮಾಡ್ಕೋಬೇಕು. ಇಷ್ಟು ಮಾಡಿ ನೀವು ರಿಮೂವ್ ಮಾಡಿದಾಗ ನಿಮ್ಗೆ ಇಲ್ಲಿ ಡಾಟ್ಸ್ ಕಾಣಿಸ್ತಾ ಇದೆ. ಸೊ ಈ ಡಾಟ್ಸ್ನ ನೀವು ಜಾಯಿಂಟ್ ಮಾಡ್ತಾ ಹೋಗಬೇಕು. ಇದಿಷ್ಟು ಒನ್ ಸೈಡ್ ಸ್ಲೀವ್ ಆಯಿತು. ಇವಾಗ ಇದನ್ನು ಓಪನ್ ಮಾಡಿ ಈ ಸೈಡು ಮಾರ್ಕ್ ಮಾಡಬೇಕು. ಇದರಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಇವಾಗ ಸ್ಟಾರ್ಟಿಂಗ್ ಕಲಿಯೋರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸ್ಟಿಚಿಂಗ್ ಕಲ್ತಿರೋರಿಗೆ ಗೊತ್ತಿರುತ್ತೆ. ನೀವು ಫ್ರಂಟ್ ಸ್ಲೀವ್ಸ್ ಮಾರ್ಕ್ ಮಾಡಬೇಕಾದ್ರೆ ಶೇಪು ಒಳಗಡೆ ಹೋಗುತ್ತೆ, ಬ್ಯಾಕ್ ಸ್ಲೀವ್ ಮಾರ್ಕ್ ಮಾಡಬೇಕಾದ್ರೆ ಶೇಪು ಮೇಲೆ ಬರುತ್ತೆ. ಅಂದರೆ ಬ್ಯಾಕ್ ಮತ್ತು ಫ್ರಂಟ್ ಸ್ಲೀವ್ಸ್ ಮೇಲ್ಗಡೆ ಶೇಪ್ ಏನು ತೆಗಿತೀರಾ ಅದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ಇವಾಗ ನಾನಿಲ್ಲಿ ಒನ್ ಸೈಡ್ ಸ್ಲೀವ್ ಮಾರ್ಕ್ ಮಾಡಿ ಆಯಿತು. ಇವಾಗ ಇನ್ನೊಂದು ಸ್ಲೀವ್ ಮಾರ್ಕ್ ಮಾಡಬೇಕಾದ್ರೆ ಸೇಮ್ ಅದೇ ರೀತಿಯೇ ಆ ಸ್ಲೀವ್ನ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಈ ಥರ ಉಲ್ಟಾ ಮಾಡಿ ಇಟ್ಕೊಂಡ್ಮೇಲೆ ಇದು ಕೂಡ ರಿಮೂವ್ ಮಾಡಬೇಕು.
ಇವಾಗ ನೀವು ಇಲ್ಲಿ ನೋಡ್ಬೋದು, ಒಂದು ಸೈಡ್ ಒಳಗಡೆ ಬಂದಿದೆ, ಒಂದು ಸೈಡ್ ಮೇಲ್ಗಡೆ ಬಂದಿದೆ. ಸೊ ಈ ಥರ ಸ್ಲೀವ್ಸ್ನ ನೀವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ರೈಡಲ್ ವರ್ಕ್ ಮಾಡೋದೆಲ್ಲ ತುಂಬ ಈಸಿ ಅನಿಸುತ್ತೆ. ಸೊ ಶೇಪು ಕೂಡ ನಿಮಗೆ ಜಾಸ್ತಿ ಕನ್ಫ್ಯೂಸ್ ಆಗಲ್ಲ. ಇನ್ನೊಂದು ಏನಪ್ಪ ಅಂತ ಅಂದರೆ, ಬ್ರೈಡಲ್ ವರ್ಕ್ ಮಾಡಬೇಕಾದ್ರೆ ಇವಾಗ ನೀವು ಸಿಂಪಲ್ ಆಗಿ ಇಲ್ಲಿ ಮಾತ್ರ ಎಂಬ್ರಾಯ್ಡ್ರಿ ಮಾಡ್ತೀನಿ, ಇಲ್ಲಿ ಜಸ್ಟ್ ಬುಟಾಸ್ ಹಾಕ್ತೀನಿ ಅಂದರೆ ಇಷ್ಟು ಸಾಕು. ಅಕಸ್ಮಾತ್ ಏನಾದರೂ ನೀವು ಬ್ರೈಡಲ್ ವರ್ಕ್ ಬ್ಲೌಸ್ಗಳನ್ನ ವರ್ಕ್ ಮಾಡಬೇಕು ನಾನು ಅಂತ ಅಂದರೆ, ಯಾವತ್ತೂ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ನಾವು ಇದರಿಂದ 1 ಸೆಂಟಿಮೀಟರ್ ಕೆಳಗಡೆ ನೀವು ವರ್ಕ್ನ ಮಾಡಬೇಕು. ಯಾಕಂದರೆ ಎಕ್ಸಾಕ್ಟ್ ಇಲ್ಲಿಗೆ ವರ್ಕ್ ಮಾಡಿದಾಗ ಸ್ಟಿಚ್ ಮಾಡೋಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಂತ ಅಂದರೆ, ಇಲ್ಲಿಂದ ಜಸ್ಟ್ 1 ಸೆಂಟಿಮೀಟರ್ ಅಷ್ಟು ಕೆಳಗಡೆ ವರ್ಕ್ನ ಮಾಡಬೇಕು. ಇಲ್ಲೇನು ನಾನು ಗ್ಯಾಪ್ ಕೊಟ್ಟಿದ್ದೀನಿ, ಇಷ್ಟು ಗ್ಯಾಪ್ ಬಿಟ್ಟು ನೀವು ಕೆಳಗಡೆ ವರ್ಕ್ನ ಮಾಡಬೇಕು. ಸೊ ಇದಿಷ್ಟು ಸ್ಲೀವ್ಸ್ ಆಯಿತು. ನೆಕ್ಸ್ಟು ಇವಾಗ ಫ್ರಂಟ್ ನೆಕ್. ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಬ್ಯಾಕ್ ನೆಕ್ ಮಾರ್ಕ್ ಮಾಡಿ ಯಾವತ್ತೂ ಅದ್ರ ಲೆಫ್ಟ್ ಸೈಡಿಗೆನೆ, ಅಂದರೆ ನಾನಿಲ್ಲಿ ಬ್ಯಾಕ್ ನೆಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಯಾವತ್ತೂ ಫ್ರಂಟ್ ನೆಕ್ ಮಾರ್ಕ್ನ ಮಾಡಬೇಕು. ಸೊ ಅದಕ್ಕೇನೆ ಫಸ್ಟು ನಾನಿಲ್ಲಿ ನಿಮಗೆ ಬ್ಯಾಕ್ ನೆಕ್ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೂಡ ನಾನು 1 ಇಂಚಷ್ಟು ಮಾರ್ಕ್ನ ಮಾಡ್ಕೋತೀನಿ. ಇದು ಫೋಲ್ಡಿಂಗ್ಗೆ. ಒನ್ ಇಂಚಷ್ಟು ಮಾರ್ಕ್ನ ಮಾಡಿದ ಮೇಲೆ ಬ್ಲೌಸ್ ಏನಿದೆ ಅದನ್ನ ಫೋಲ್ಡ್ ಮಾಡಿ ಅದ್ರ ಮೇಲೆ ಇಟ್ಕೋಬೇಕು. ಇಲ್ಲಿ ಎಕ್ಸಾಕ್ಟ್ ಏನಿದೆ ನಾನು ಹಾಗೇನೆ ಬ್ಲೌಸ್ನ ಇಲ್ಲಿ ಇಟ್ಟಿದ್ದೀನಿ. ಜಸ್ಟ್ ನೀವು 5 ಡಾಟ್ಸ್ ಅಷ್ಟೇ ಇದರಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಡೀಪ್ ಎಷ್ಟಿದೆ ಅದು, ನೆಕ್ಸ್ಟು ಇಲ್ಲಿ ಬ್ರಾಡ್ನೆಸ್ ಎಷ್ಟಿದೆ ಅದು, ನೆಕ್ಸ್ಟು ಇಲ್ಲಿ ಸ್ಲೀವ್ಸ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ ಏನಿದೆ ಅದು, ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಜಾಯಿಂಟ್ ಏನಿದೆ ಅದು, ಫುಲ್ ಬಾಡಿ ಮೆಜರ್ಮೆಂಟ್ ಅಂದರೆ ವೇಸ್ಟದು ಸುತ್ತಳತೆ ಎಷ್ಟಿದೆ ಅದು, ಇದಿಷ್ಟು ಮಾಡಿ ನೀವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ಮೇಲೆ ಒಂದೊಂದೇ ಡಾಟ್ಸ್ನ ಜಾಯಿಂಟ್ ಮಾಡ್ತಾ ಹೋಗಬೇಕು. ಇದಾದ್ಮೇಲೆ ಇದನ್ನ ಎಲ್ ಶೇಪಲ್ಲಿ ಮಾರ್ಕ್ ಮಾಡಬೇಕು. ಸೊ ಇದು ಬಂದು ನಿಮಗೆ ಆರ್ಮೋಲ್ ಜಾಯಿಂಟ್. ನೆಕ್ಸ್ಟು ಇಲ್ಲಿ ನೀವೇನು ಅಬ್ಸರ್ವ್ ಮಾಡಬೇಕಂತ ಅಂದರೆ, ಇವಾಗ ನಾನು ಸ್ಲೀವ್ಸಲ್ಲಿ ಕೂಡ ಹೇಳಿದೆ ಸ್ಮಾಲ್ ಅಥವಾ ಮೀಡಿಯಮ್ ಸೈಜ್ ಎಷ್ಟು ಪೀಸ್ ತಗೋಬೇಕು ನೀವು ಅಂತ. ಹಾಗೆಯೇ ಬ್ಯಾಕ್ ನೆಕ್ ಮಾರ್ಕ್ ಮಾಡಬೇಕಾದ್ರೆ
ಇಲ್ಲಿ ನೀವು ಏನು ಬ್ಯಾಕ್ ನೆಕ್ಕಲ್ಲಿ ಶೋಲ್ಡರ್ ಜಾಯಿಂಟ್ ಬಿಟ್ಟು ಮಾರ್ಕ್ ಮಾಡ್ತೀರಾ, ಅಂದರೆ ನೆಕ್ ವಿಡ್ತ್ ಮಾರ್ಕ್ ಮಾಡ್ತೀರಾ, ಅದು ಸ್ಮಾಲ್ ಸೈಜ್ ಇದ್ದೀರಾ ಆ್ಯಂಡ್ ಮೀಡಿಯಮ್ ಸೈಜ್ ಇದ್ದೀರಾ ಅಂತ ಅಂದರೆ 3 ಇಂಚಸ್ ಸಾಕಾಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಸಾಕಾಗುತ್ತೆ. ನೀವೇನಾದರೂ ಬಿಗ್ ಸೈಜ್ ಇದ್ದೀರಾ, ತುಂಬಾ ದಪ್ಪ ಇದ್ದೀರಾ ಅಂತ ಅಂದರೆ 3.5 ಅಥವಾ 4 ಇಂಚ್ ಬೇಕಾಗುತ್ತೆ. ಇದು ತುಂಬ ಜನ ಟೈಲರಿಂಗ್ ಗೊತ್ತಿರೋರು ಕೇಳಿದ್ದೀರಾ, ಮ್ಯಾಮ್ 3 ಇಂಚ್ 3.5 4 ಅಥವಾ 3 ಇಂಚ್ ಇಟ್ಟಾಗ ಶೋಲ್ಡರ್ ಜಾರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ. ಇಲ್ಲಿ ಲೈನಿಂಗ್ನ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿ ಟೈಲರ್ಗಳು ಅಡ್ಜಸ್ಟ್ ಮಾಡ್ತಾರೆ. ಹೇಗೆ ಅಂತಂದರೆ ಇಲ್ಲಿ ಒಂದು 1/2 ಇಂಚ್, ಇವಾಗ ನಾನು 3 ಇಂಚ್ ಇಟ್ಟಿದ್ದೀನಿ, 3 ಇಂಚ್ ಇಟ್ಟು ವರ್ಕ್ ಮಾಡಿಬಿಟ್ಟಿದ್ದೀನಿ. ಬಟ್ ಅವ್ರಿಗೆ 2.5 ಇಂಚ್ ಬೇಕಿತ್ತು ಅಂತ ಅಂದಾಗ ಅವ್ರೇನು ಮಾಡ್ತಾರೆ, ಇಲ್ಲಿ 1/2 ಇಂಚ್ನ ಮಾರ್ಕ್ ಮಾಡ್ತಾರೆ. 1/2 ಇಂಚ್ನ ಮಾರ್ಕ್ ಮಾಡಿ ಇಲ್ಲಿ ಏನು ನಾನು ಡೀಪ್ ಮಾಡಿದ್ದೆ ಇಲ್ಲಿಗೆ ಕ್ರಾಸಲ್ಲಿ ಅವರು ಸ್ಟಿಚ್ನ ಮಾಡ್ಕೋತಾರೆ. ಈ ಕ್ರಾಸಲ್ಲಿ ಸ್ಟಿಚ್ನ ಮಾಡ್ಕೊಂಡಾಗ ಅವ್ರಿಗೆ ಇಲ್ಲಿ 2.5 ಬರುತ್ತೆ, ಕೆಳಗಡೆ ಬ್ರಾಡ್ ಬರುತ್ತೆ, ಆಗ ಶೇಪು ನೀಟಾಗಿ ಬರುತ್ತೆ. ತುಂಬ ಜನ ಡೌಟ್ಸ್ ಕೇಳಿದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈ ಥರ ಕೂಡ ಸ್ಟಿಚ್ ಮಾಡೋದ್ರಿಂದ ಶೋಲ್ಡರ್ ಜಾರ್ಕೊಳ್ಳೋದು ಆ ಥರ ಏನೂ ಆಗಲ್ಲ. ನಾನಿಲ್ಲಿ ತಿಳಿಸ್ಕೊಟ್ಟಂಗೆ ಸ್ಮಾಲ್ ಮತ್ತು ಮೀಡಿಯಮ್ ಇದ್ದಾಗ 3 ಇಂಚು, ಬಿಗ್ ಸೈಜ್ ಇದ್ದಾಗ 3.5 to 4 ಇಂಚ್ ಇಡಬೇಕು. ಇದು ಮೀಡಿಯಮ್ ಸೈಜ್ ಇರೋ ಬ್ಲೌಸ್ ಆಗಿರೋದ್ರಿಂದ ನಾನು 3 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ಕರೆಕ್ಟಾಗಿ 3 ಇಂಚ್ ಇದೆ. ಕೆಳಗಡೆ ನೀವು ಮಾರ್ಕ್ ಮಾಡಬೇಕಾದ್ರೆ, ಅಂದರೆ ಡೀಪ್ ಮಾರ್ಕ್ ಮಾಡಬೇಕಾದ್ರೆ 3.5 ಮಾರ್ಕ್ ಮಾಡಬೇಕು. ಇದೇನಕ್ಕೆ ಅಂತ ಅಂದರೆ ಹಿಂದೆ ಬ್ರಾಡು ಕ್ಲೀನಾಗಿ ಬರಲಿ ಅಂತ. ನೀವು ಸ್ಟ್ರೇಟ್ 3 ಇಂಚನ್ನೇ ತಗೊಂಡು ಸ್ಟ್ರೇಟಾಗಿ ಮಾರ್ಕ್ ಮಾಡಿದಾಗ ಅದು ಶೇಪು ನಿಮಗೆ ನೀಟಾಗಿ ಬರಲ್ಲ, ಹಿಂಗೆ ಹೋದಂಗೆ ಆಗಿಬಿಡುತ್ತೆ. ನೀವು ಇಲ್ಲಿ 3 ಇಂಚ್ ತಗೊಂಡು ಇಲ್ಲಿ 3.5 ಇಂಚ್ ತಗೊಂಡಾಗ ಕ್ಲೀನಾಗಿ ಶೇಪು ನಿಮಗೆ ಹಿಂಗೆ ಬರುತ್ತೆ. ಸೊ ಅದಕ್ಕೆ ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿ ಏನು 2.5 3 ಅಥವಾ 4 ತಗೊಂಡಿರ್ತೀರ ಅದಕ್ಕಿಂತ 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಇಷ್ಟಾದಮೇಲೆ ಇದರಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾರ್ಕ್ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ರೌಂಡ್ ಶೇಪ್ ಹೇಗೆ ಮಾರ್ಕ್ ಮಾಡೋದು ಅಂತ ಹೇಳಿದ್ದೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಯು ಶೇಪ್, ರೌಂಡ್ ಶೇಪ್, ಅದು ಬಿಟ್ಟರೆ ಈ ಥರ ಶೇಪ್ ಮಾರ್ಕ್ ಮಾಡೋದು ಗೊತ್ತಿರುತ್ತೆ, ಪಾಟ್ ಶೇಪು. ಬಟ್ ಹಿಂದ್ಗಡೆ ಟ್ಯಾಗ್ನ ಕಟ್ಟಿ ಪಾಟ್ ಶೇಪ್ ಹೇಗೆ ಮಾರ್ಕ್ ಮಾಡೋದು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಈ ಶೇಪಲ್ಲಿ ನಾನು ಪಾಟ್ ನೆಕ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಷ್ಟು ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿಂದ 2.5 ಇಂಚ್ ನೀವು ಮಾರ್ಕ್ನ ಮಾಡ್ಕೋಬೇಕು. 2.5 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚ್ ಒಳಗಡೆ ತಗೋಬೇಕು. ಈ ಡಾಟ್ ಏನಿದೆ ಇಲ್ಲಿಗೆ ನೀವು ಮಾರ್ಕ್ನ ಮಾಡ್ತಾ ಹೋಗಬೇಕು. ನಿಮಗೆ ಇಲ್ಲಿ ಟ್ಯಾಗ್ ಬೇಕು ಅಂತಂದರೆ 1 ಇಂಚ್ ಗ್ಯಾಪ್ ಬಿಡಿ. ಟ್ಯಾಗ್ ಬೇಡ ನನಗೆ ಫುಲ್ಲು ಬ್ಯಾಕ್ ಇದು ಅಟ್ಯಾಚ್ ಆಗಿರಬೇಕು, ಇಲ್ಲಿ ಶೇಪ್ ಬೇಕು ಅಂದರೆ ಇಲ್ಲಿ ತನಕ ನೀವು ಅಟ್ಯಾಚ್ನ ತಗೋಬೋದು. ಇದಾದಮೇಲೆ ಇಲ್ಲಿಂದ ಶೇಪ್ನ ತಗೋಬೇಕು. ಇದು ಪಾಟ್ ಶೇಪ್ ಆಯಿತು. ಇಲ್ಲಿ ನಿಮಗೆ ಟ್ಯಾಗ್ ಬರುತ್ತೆ. ಇವಾಗ ಸೇಮ್ ಇದನ್ನು ಓಪನ್ ಮಾಡಿ ನಾನು ಇನ್ನೊಂದು ಕಡೆ ಟ್ಯಾಪ್ ಮಾಡಿದ್ರೆ ಸೇಮ್ ಡಿಸೈನ್ ಬರುತ್ತೆ. ಇಲ್ಲ ಅಂತಂದರೆ ನೀವು ಶಾಪಲ್ಲಿ, ಟೈಲರಿಂಗ್ ಶಾಪ್ಗಳಲ್ಲಿ ಈ ಥರ ಟ್ರೇಸಿಂಗ್ ವೀಲ್ ಅಂತ ಸಿಗುತ್ತೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನೀವು ಎಲ್ಲಿ ಮಾರ್ಕ್ ಮಾಡಿದ್ದೀರಾ ಅದೇ ಜಾಗದಲ್ಲಿ ಈ ಥರ ಮಾರ್ಕ್ನ ಮಾಡ್ತಾ ಹೋಗಬೇಕು.
ಬೇಕು ಅಂದರೆ ನೀವು ಆಲ್ಮೋಸ್ಟ್ ಪೂರ್ತಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಶೇಪ್ ಬಂದಿರುತ್ತೆ, ನನಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಶೇಪ್ ಬಂದಿರೋದು. ಅಂದರೆ ನೀವು ವರ್ಕ್ ಮಾಡಬೇಕಾದ್ರೆ ಈ ಥರ ಮಾಡಿದಾಗ ನಿಮಗೆ ಕಾಣಿಸುತ್ತೆ. ಈ ಥರ ಮಾರ್ಕ್ನ ಮಾಡ್ಕೋಬೇಕು. ಇಷ್ಟಾದಮೇಲೆ ನಿಮಗೆ ಇದು ಶೇಪ್ ಬೇಕು ಅಂತ ಅಂದರೆ ನೀವು ಈ ಶೇಪು ಮಾರ್ಕ್ ಮಾಡ್ಕೋಬೋದು. ಇದಿಷ್ಟು ಮಾರ್ಕಿಂಗ್ ಆಯಿತು. ಅಕಸ್ಮಾತ್ ನಿಮ್ಮ ಹತ್ರ ಈ ಟ್ರೇಸಿಂಗ್ ವೀಲ್ ಇಲ್ಲ ಅಂತ ಅಂದರೆ ಇದನ್ನೇ ಈ ಥರ ಫೋಲ್ಡ್ ಮಾಡಿ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸಾಕ್ಟ್ ಮಾರ್ಕಿಂಗ್ ಬಂದಿರುತ್ತೆ. ನೆಕ್ಸ್ಟ್ ನಾವು ಫ್ರಂಟ್ ನೆಕ್ನ ನೋಡೋಣ. ಇವಾಗ ನಾನು ಹೇಳ್ದಾಗೆ ಬ್ಯಾಕ್ ನೆಕ್ನ ಮಾರ್ಕ್ ಮಾಡಿ ಲೆಫ್ಟ್ ಸೈಡ್ಗೆ ನಮಗೆ ಫ್ರಂಟ್ ನೆಕ್ ಬರಬೇಕು. ಈಗ ಬ್ಯಾಕ್ ಸೈಡ್ ಮಾರ್ಕ್ ಮಾಡಿದಾದ್ಮೇಲೆ ಫಸ್ಟು ಬ್ಯಾಕ್ ಸೈಡ್ದು ಏನು ಶೋಲ್ಡರ್ ಜಾಯಿಂಟ್ ನಾವಿಲ್ಲಿ ಸ್ಟ್ರೇಟ್ ಲೈನ್ ತಗೊಂಡಿದ್ವಿ, ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್ನ ತಗೊಳ್ಳಿ. ಸೊ ಎಕ್ಸಾಕ್ಟ್ ನಾವು ಬ್ಲೌಸ್ ಬ್ಯಾಕ್ ನೆಕ್ ಏನು ಮಾರ್ಕ್ ಮಾಡಿದ್ವಿ ಅದು ಸ್ಟ್ರೇಟ್ ಲೈನ್, ಅದರಿಂದ 1 ಇಂಚ್ ಕೆಳಗಡೆನೆ ತಗೋಬೇಕು. ತಗೊಂಡಾದ್ಮೇಲೆ ಫ್ರಂಟ್ ನೆಕ್ನ ಮಾರ್ಕ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಫ್ರಂಟ್ ನೆಕ್ಕು ಇಲ್ಲಿ ನಿಮಗೆ ಉಕ್ಸ್ ಪಟ್ಟಿ ಬರೋದ್ರಿಂದ ನಿಮಗೆ ಇಲ್ಲಿ 1 ಇಂಚ್ ಗ್ಯಾಪ್ ಇದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಫ್ರಂಟ್ನ ಉಲ್ಟಾ ಇಟ್ಕೋತಾ ಇದ್ದೀನಿ. ಸೊ ಫ್ರಂಟ್ ನೆಕ್ನ ಈ ಥರ ಉಲ್ಟಾ ಇಟ್ಕೊಂಡು ಎಕ್ಸಾಕ್ಟ್ ಇಲ್ಲಿ ಏನು ಮಾರ್ಕ್ ಇದೆ ಅದನ್ನೇ ಮಾಡ್ಕೊ. ಫ್ರಂಟ್ ನೆಕ್ ತುಂಬಾ ಈಸಿ, ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನೊಬ್ಬೊಬ್ರು ಏನು ಮಾಡ್ತೀರಾ ಅಂತ ಅಂದರೆ ಫ್ರಂಟ್ ನೆಕ್ ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ. ಆ ಥರ ಮಾಡಬಾರ್ದು. ಇಲ್ಲಿ ನೀವು ಚೆಕ್ ಮಾಡಿದಾಗ 2.5 ಅಥವಾ 3 ಇಂಚ್ ಇಲ್ಲೇನು ನಾನು ಮೇಲ್ಗಡೆ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೆ ಅಷ್ಟಾದರೂ 3 ಇಂಚ್ ಆದರೂ ಡಿಫ್ರೆನ್ಸ್ ಇರಬೇಕು ಇದಕ್ಕೂ. ಒಬ್ಬೊಬ್ರು 1.5ಗೆ ಕಟ್ ಮಾಡಿಬಿಡ್ತೀರಾ, ಆ ಥರ ಮಾಡಬೇಡಿ. ಬ್ಯಾಕ್ ನೆಕ್ಕಲ್ಲಿ ನಾನು ಸ್ಮಾಲ್ ಸೈಜ್ ಇರೋರಿಗೆ 3 ಇಂಚು, ಬಿಗ್ ಸೈಜ್ ಇರೋರಿಗೆ 3.5 to 4 ಹೇಳಿದ್ನಲ್ಲ, ಅದೇ ಥರ ಆ 3 ಇಂಚ್ ಏನಿತ್ತು ಆ ಡಿಸ್ಟೆನ್ಸ್ ಇಲ್ಲಿ ಕೂಡ ಬರಬೇಕು. ಸೊ ಇದು ಫ್ರಂಟ್ ನೆಕ್ ಆಯಿತು. ಇದರಲ್ಲಿ ಇನ್ನೊಂದು ಮಿಸ್ಟೇಕ್ ನೀವು ಮಾಡೋದು, ಫ್ರಂಟ್ ನೆಕ್ಗೂ ಸ್ಲೀವ್ಸ್ಗೂ ಮಧ್ಯೆ ಗ್ಯಾಪೇ ಇರಲ್ಲ, ಹಂಗೆ ಮಾರ್ಕ್ ಮಾಡ್ತೀರಾ. ನೀವು ಇದ್ರಲ್ಲಿ ನೋಡ್ಬೋದು, ಇವಾಗ ಫ್ರಂಟ್ ಸ್ಲೀವ್ಸ್ ಇಲ್ಲಿದೆ, ಫ್ರಂಟ್ ನೆಕ್ ಇಲ್ಲಿದೆ, ಇಷ್ಟು ಹತ್ರ ಮಾರ್ಕ್ ಮಾಡ್ತೀರಾ. ಆಗ ಫ್ರಂಟ್ ನೆಕ್ಗೆ ಸ್ಟಿಚ್ ಮಾಡೋಕ್ಕೆ 3 ಡಾಟ್ಸ್ ಹಿಡಿಯೋಕ್ಕೆ ಸ್ಪೇಸೇ ಇರಲ್ಲ. ಸೊ ಯಾವತ್ತೂ ನೀವು ಮಾರ್ಕ್ ಮಾಡಬೇಕಾದ್ರೆ ಈ ಡಿಸ್ಟೆನ್ಸ್ನ ಚೆಕ್ ಮಾಡ್ಕೋಬೇಕು. ಈ ಡಿಸ್ಟೆನ್ಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದರೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಇರುತ್ತಲ್ವಾ, ಬಲ್ಗಡೆದು ಫ್ರಂಟ್ ಪಾರ್ಟು, ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಈ ಶೋಲ್ಡರ್ ಜಾಯಿಂಟಿಂದ ಇಲ್ಲಿ ಕೆಳಗಡೆ ಪಟ್ಟಿ ಏನು ಕೊಟ್ಟಿದ್ದಾರೆ ಅದರಿಂದ ಮೇಲೆ ಈ ಥರ ಇಲ್ಲಿ ಡಾಟ್ ಇದೆ ಅಲ್ವಾ, ಈ ಡಾಟನ್ನ ಈ ಥರ ಎಳ್ಕೊಂಡು ಚೆಕ್ ಮಾಡ್ಕೋಬೇಕು.
ಎಳೆದು ಚೆಕ್ ಮಾಡಿದಾಗ ನಮಗೆ ಇಲ್ಲಿ ತನಕ ಬರುತ್ತೆ. ಸೊ ಇದಕ್ಕೂ ಇಲ್ಲ ಅಂದ್ರೂ 2 ಇಂಚ್ ಡಿಫ್ರೆನ್ಸ್ ಆದರೂ ನಮಗೆ ಬೇಕು. ಏನಕ್ಕೆ ಅಂತಂದರೆ ಇಲ್ಲಿ ಫೋಲ್ಡಿಂಗಿಗೆ ಹೋಗುತ್ತೆ, ಸ್ಲೀವ್ಸ್ ಫೋಲ್ಡಿಂಗಿಗೆ ಹೋಗುತ್ತೆ. ಸೊ ಅರೌಂಡ್ 2 ಇಂಚ್ ಆದರೂ ಮಧ್ಯೆ ಡಿಫ್ರೆನ್ಸ್ ನಮಗೆ ಬೇಕು. ಇಲ್ಲಿ ಜಾಸ್ತಿನೇ ಇದೆ. ಸೊ ಅದಕ್ಕೇ ನಾನು ಹೇಳೋದು ಸ್ಮಾಲ್ ಸೈಜ್ ಅಥವಾ ಮೀಡಿಯಂ ಸೈಜ್ಗೆ 1 ಮೀಟರ್ನ ತಗೊಳ್ಳಿ, ತುಂಬ ದಪ್ಪ ಇರೋರಿಗೆ 1.5 ಮೀಟರ್ ಕ್ಲಾತ್ನ ತಗೊಳ್ಳಿ ಅಂತ. ಸೊ ಇದಿಷ್ಟು ಮಾರ್ಕಿಂಗ್ ಆಯಿತು. ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ ಬ್ಲೌಸ್ ಮಾರ್ಕಿಂಗ್ ವಿಡಿಯೋನ ತೋರಿಸಿ ಅಂತ. ನಾನು ಮುಂಚೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಬಟ್ ಅದಕ್ಕಿಂತ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡಬೇಕಂತ ಹೇಳಿ ನಾನು ಈ ವಿಡಿಯೋನ ಮಾಡಾಕಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ನನ್ನ ಸ್ಟೂಡೆಂಟ್ಸಿಗೆ ಇರೋ ಡೌಟ್ ಏನಂತ ಅಂದರೆ, ಈ ಥರ ಬಾರ್ಡರ್ ಸ್ಯಾರೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಇವಾಗೆಲ್ಲ ಆಲ್ಮೋಸ್ಟ್ ಒಂದು ಕಡೆ ದೊಡ್ಡ ಬಾರ್ಡ್ರು, ಇನ್ನೊಂದು ಕಡೆ ಚಿಕ್ಕ ಬಾರ್ಡ್ರ್ ಕೊಡ್ತಾರೆ. ಆವಾಗ ಹೇಗೆ ಮಾರ್ಕ್ ಮಾಡೋದು? ನೀವು ನೋಡ್ಬೋದು, ಈ ಒಂದು ಕಡೆ ದೊಡ್ಡ ಬಾರ್ಡ್ರ್ ಇದೆ, ಇನ್ನೊಂದು ಕಡೆ ಸ್ಮಾಲ್ ಬಾರ್ಡ್ರ್ ಇದೆ. ಇದು ನೀವು ಸ್ಟಾರ್ಟಿಂಗ್ಗೆ ಬೇರೆಯವ್ರ ಹತ್ರ ಆರ್ಡ್ರ್ ತಗೋಬೇಕಾದ್ರೆ ಅಥವಾ ನೀವು ವರ್ಕ್ ಮಾಡಬೇಕಾದ್ರೆ ನೀವೇ ಚಾಯ್ಸ್ ಮಾಡ್ಬೋದು. ಇವಾಗ ಸ್ಲೀವ್ಸ್ಗೆ ತುಂಬ ಗ್ರ್ಯಾಂಡ್ ವರ್ಕ್ ಇದೆ ಅಂತಂದರೆ ಒಂದೊಂದ್ಸಲ ನಾವು ಸ್ಲೀವ್ಸ್ ಬಾರ್ಡರ್ನ ರಿಮೂವ್ ಮಾಡಿ ವರ್ಕ್ ಮಾಡ್ತೀವಿ. ಇಲ್ಲ ಅಂತಂದರೆ ಸ್ಲೀವ್ಸ್ ಬಾರ್ಡರ್ ಇರಲಿ, ಇವಾಗ ಟ್ರೆಂಡಿಂಗಲ್ಲಿ ಸ್ಲೀವ್ಸ್ಗೆ ಪೂರ್ತಿ ಬಾರ್ಡರ್ನ ಕೊಟ್ಟು ಅದ್ರ ಕೆಳಗಡೆ ಕೂಡ ವರ್ಕ್ ಮಾಡಿಸ್ತಾರೆ. ಅಂದರೆ ಈಗ ಇಲ್ಲಿ ಮೇಲ್ಗಡೆ ವರ್ಕ್ ಮಾಡಿ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ಸ್ಲೀವ್ಸ್ 10 ಇಂಚ್ ಇದೆ, ಓಕೆನಾ? ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಹೆಂಗಿದೆ ಅಂತಂದರೆ ಸ್ಲೀವ್ಸಿಗೆ ಬಾರ್ಡರ್ನ ಕೊಡಿ, ಸ್ಲೀವ್ಸ್ ಕೆಳಗಡೆ ಎಂಬ್ರಾಯ್ಡ್ರಿ ಬೇಕಂತ ಹೇಳ್ತಾರೆ. ಅದು ಯಾವ ಥರ ವರ್ಕ್ ಮಾಡ್ತಾರೆ ಅಂದರೆ, ಈಗ ಈ ಸ್ಲೀವ್ಸ್ 10 ಇಂಚ್ ಆಯ್ತಲ್ವಾ, 10 ಇಂಚ್ ಬಿಟ್ಟು ಮೇಲ್ಗಡೆ ಇಲ್ಲಿ ಈ ಸ್ಪೇಸಲ್ಲಿ ಡಿಸೈನ್ನ ವರ್ಕ್ ಮಾಡ್ತಾರೆ. ಇಲ್ಲೇನೋ ಒಂದು ಎಂಬ್ರಾಯ್ಡ್ರಿನ ಮಾಡ್ತಾರೆ, ಒಂದು 2 ಇಂಚ್ ಅಥವಾ 1.5 ಇಂಚ್ ಅಷ್ಟು ಪಟ್ಟಿ ಥರ ಇಲ್ಲೊಂದು ವರ್ಕ್ನ ಮಾಡ್ತಾರೆ. ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಈ ಪಟ್ಟಿನ ಕಟ್ ಮಾಡಿ ಕೆಳಗಡೆ ಅಟ್ಯಾಚ್ ಮಾಡ್ಕೊತಾರೆ. ಸ್ಲೀವ್ಸ್ ಕೆಳಗಡೆ ಏನಿದೆ ಇಲ್ಲಿಗೆ ಅಟ್ಯಾಚ್ನ ಮಾಡ್ತಾರೆ. ಸೊ ಅವಾಗ ಸ್ಲೀವ್ಸ್ ಬಂದಂಗೆ ಆಯಿತು, ಸ್ಲೀವ್ಸ್ ಕೆಳಗಡೆ ಎಂಬ್ರಾಯ್ಡ್ರಿ ಮಾಡ್ದಂಗೂ ಆಯಿತು. ನೀವು ಕೇಳ್ಬೋದು ಸ್ಲೀವ್ಸ್ ಮೇಲೇನೆ ವರ್ಕ್ ಮಾಡ್ಬೋದಲ್ಲ ಅಂತ. ಒಂದೊಂದು ಬಾರ್ಡರ್ ತುಂಬ ಡಾರ್ಕ್ ಇದ್ದರೆ, ತುಂಬ ಶೈನಿಂಗ್ ಇದ್ದರೆ ನಾವು ವರ್ಕ್ ಮಾಡೋದು ಕಾಣಿಸಲ್ಲ. ಪ್ಲೇನ್ ಮೇಲೆ ವರ್ಕ್ ಮಾಡಿದಷ್ಟು ನೀಟಾಗಿ ಕ್ಲಿಯರ್ ಆಗಿ ನಮಗೆ ಬಾರ್ಡರ್ ಮೇಲೆ ವರ್ಕ್ ಮಾಡಿದಾಗ ಡಿಸೈನ್ ಕಾಣಿಸಲ್ಲ. ಸೊ ಅದಕ್ಕೇನೆ ಈ ಥರ ಮೇಲ್ಗಡೆ ಸ್ಲೀವ್ಸ್ ಮೇಲ್ಗಡೆ ಪಾರ್ಟಲ್ಲಿ ಡಿಸೈನ್ನ ವರ್ಕ್ ಮಾಡ್ಕೊಂಡು ಅದನ್ನ ಕಟ್ ಮಾಡಿ ಇಲ್ಲಿಗೆ ಅಟ್ಯಾಚ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಹೇಗೆ ನಾವು ಸೆಲೆಕ್ಟ್ನ ಮಾಡಬೇಕು. ಇವಾಗ ಸ್ಮಾಲ್ ಬಾರ್ಡರ್ ಇರೋದನ್ನ ಬೆನ್ನಿಗೆ ಹಾಕಬೇಕಾ, ದೊಡ್ಡ ಬಾರ್ಡರ್ ಇರೋದ ಸ್ಲೀವ್ಸಿಗೆ ಹಾಕಬೇಕಾ ಅಂತ ಅಂದಾಗ ಒಬ್ಬೊಬ್ರಿಗೆ ಸ್ಲೀವ್ಸು ಜಾಸ್ತಿ ಬೇಕಿರುತ್ತೆ ಬಾರ್ಡರು, ಒಬ್ಬೊಬ್ರಿಗೆ ಬೇಡ ಅಂತಲೂ ಇರುತ್ತೆ. ಅವಾಗ ನೀವೇನು ಮಾಡಬೇಕಂತ ಅಂದರೆ ಸ್ಲೀವ್ಸಿಗೆ ಈ ಬಾರ್ಡರ್ನ ಹಾಕ್ಬೋದು, ಸ್ಮಾಲ್ ಬಾರ್ಡರ್ನ ಹಾಕ್ಬೋದು, ಮೇಲ್ಗಡೆ ಜಾಸ್ತಿ ವರ್ಕ್ ಮಾಡ್ಬೋದು. ಈ ಥರ ವರ್ಕ್ ಮಾಡಿದಾಗ ಬ್ಯಾಕ್ ನೆಕ್ಗೆ ಇಷ್ಟು ದೊಡ್ಡ ಬಾರ್ಡರ್ ಬರುತ್ತೆ. ದೊಡ್ಡ ಬಾರ್ಡರ್ ಬಂದಾಗ ನಿಮ್ಗೆ ಗೊತ್ತಿರುತ್ತೆ, ಬ್ಯಾಕ್ ನೆಕ್ ಮಾರ್ಕ್ ಮಾಡಿದಾಗ ಈ ಶೇಪಲ್ಲಿ ಬರುತ್ತೆ. ಈ ಶೇಪಲ್ಲಿ ಬಂದು ನೀವು ಬಾರ್ಡರ್ ಮೇಲೆ ವರ್ಕ್ ಮಾಡಿದಾಗಲೂ ಅದಷ್ಟು ಚೆನ್ನಾಗಿ ಕಾಣಲ್ಲ. ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತ ಅಂದರೆ, ಸಣ್ಣ ಇದ್ದಾರೆ ಅಥವಾ ಮೀಡಿಯಂ ಸೈಜ್ ಇದ್ದಾರೆ ಅಂತ ಅಂದರೆ ಬ್ಲೌಸ್ ಮೆಷರ್ಮೆಂಟ್ ತುಂಬ ಸಣ್ಣ ಇದ್ದಾರೆ ಅಥವಾ ಮೀಡಿಯಂ ಸೈಜ್ ಇದ್ದಾರೆ ಅಂದಾಗ ನೀವೇನು ಮಾಡ್ಬೋದು, ಬ್ಯಾಕ್ ನೆಕ್ಗೆನೆ ಇಷ್ಟು ಬಾರ್ಡರ್ನ ಮೈನಸ್ ಮಾಡಿಸ್ಬೋದು. ಅಂದರೆ ಈ ಬಾರ್ಡರ್ನ ರಿಮೂವ್ ಮಾಡಿ, ಅರ್ಧ ಬಾರ್ಡರ್ನ ರಿಮೂವ್ ಮಾಡಿ ಬ್ಯಾಕ್ ನೆಕ್ಗೆ ವರ್ಕ್ನ ಮಾಡ್ಬೋದು. ಸೊ ಆವಾಗ ಈ ಡಿಸೈನ್ ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ಸೊ ಬಾರ್ಡರ್ ಬಿಟ್ಟು ನಿಮಗೆ ವರ್ಕ್ ಕೂರುತ್ತೆ. ನೀವು ಆ ಥರನಾದ್ರು ವರ್ಕ್ ಮಾಡ್ಬೋದು. ಇಲ್ಲ ನಾ ಪೂರ್ತಿ ಇದನ್ನು ಸ್ಲೀವ್ಸಿಗೆ ಹಾಕ್ಸ್ತೀನಿ ಅಂತ ಅಂದರೆ ಸ್ಲೀವ್ಸಲ್ಲಿ ಇಲ್ಲಿ ಏನೋ ಡಿಸೈನ್ ಕೊಟ್ಟಿದ್ದಾನೆ ಅದನ್ನು ನೀವು ಹೈಲೈಟ್ ಕೂಡ ಮಾಡಿ ವರ್ಕ್ನ ಮಾಡ್ಬೋದು. ಬಟ್ಟೆ ಶಾರ್ಟೇಜ್ ಆಗುತ್ತೆ ಅಂದಾಗ ಸ್ಲೀವ್ಸ್ನೇ ಹೈಲೈಟ್ ಮಾಡಿ ವರ್ಕ್ನ ಮಾಡ್ಬೋದು. ಸೊ ಇದಿಷ್ಟು ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ಇನ್ನೆಷ್ಟು ವಿಡಿಯೋ ಏನಾದರೂ ಬೇಕು, ಯಾವ ಥರ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು.